ಗೂಳಿಯ ಗ್ರಾಮದಲ್ಲಿ ದಲಿತರಿಗೆ ದೇವಸ್ಥಾನ ಪ್ರವೇಶ ನಿರ್ಬಂಧ ತೆರವಾಗಿದೆ. ವೇಯಿ ಗಣ್ಣಮ್ಮ ದೇವಸ್ಥಾನಕ್ಕೆ ಹೋಗಲು ದಲಿತರಿಗೆ ಅವಕಾಶವನ್ನು ನೀಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಗೂಳಿಯ ಗ್ರಾಮದ ವೇಯಿ ಗಣ್ಣಮ್ಮ ದೇವಸ್ಥಾನಕ್ಕೆ ದಲಿತರು ಹೋಗೋದಕ್ಕೆ ನಿರ್ಬಂಧ ಹಾಕಿತ್ತು. ಈಗ ಅದನ್ನು ತೆರವು ಮಾಡಲಾಗಿದೆ. ಈಗ ಅವಕಾಶವನ್ನು ಕಲ್ಪಿಸಲಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಗೂಳಿಯ ಗ್ರಾಮದ ವೇಯಿ ಗಣ್ಣಮ್ಮ ದೇವಸ್ಥಾನ ಇದು. ದಲಿತರಿಗೆ ಈಗ ದೇವಸ್ಥಾನದ ಪ್ರವೇಶಕ್ಕೆ ಏನು ನಿರ್ಬಂಧ ಇತ್ತು ಅದನ್ನು ಹಿಂಪಡೆಯಲಾಗಿದೆ. ದೊಡ್ಡಬಳ್ಳಾಪುರದ ತಹಶೀಲ್ದಾರ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ತಹಶೀಲ್ದಾರ್ ಸಮ್ಮುಖದಲ್ಲೇ ದೇವಾಲಯವನ್ನು ಪ್ರವೇಶಿಸಿದ್ದಾರೆ ದಲಿತರು. ಜನ ಬೇಡ ಅಂತ ಜನ ಬೇಕು ಅಂತ ನಾವೇನ್ ಮಾಡ್ಬೇಕು ಮೇಡಮ್? ಸ್ಟೇಷನ್ ಬರ್ಬೋದಾಗಿತ್ತಲ್ಲ, ಸ್ಟೇಷನ್ ಗಮನಕ್ಕೆ ನೀವು ಮೊನ್ನೆ ನೀವು ಬಂದಿದ್ರಲ್ಲ. ಹೌದು ಸರ್, ನಮ್ಮ ಗಮನ ಬಂದ್ರೆ ನಾನು ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ. ಅವ್ರು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಜ್ವಲ್, ಗೂಳ್ಯಾದಲ್ಲಿ ದಲಿತರು ದೇವಾಲಯಕ್ಕೆ ಪ್ರವೇಶವನ್ನು ನಿರ್ಬಂಧ ಹೇರಲಾಗಿತ್ತು. ಈಗ ಖುದ್ದು DC ಅವರ ನೇತೃತ್ವದಲ್ಲೇ ಆ ಒಂದು ಆದೇಶ ಹಿಂಪಡೆಯಲಾಗಿದೆ. ತಹಶೀಲ್ದಾರ್ ವಾಪಸ್ ಪಡೆದಿದ್ದಾರೆ. ಈಗ ಅಲ್ಲಿಯ ವಾತಾವರಣ ಹೇಗಿದೆ ಪ್ರಜ್ವಲ್? ಮಧುಸೂದನ್, 21ನೇ ಶತಮಾನದಲ್ಲಿ ಇದ್ರೂ ಕೂಡ ಇವತ್ತಿಗೂ ದಲಿತರಿಗೆ ಕೆಲವೊಂದು ಕಡೆ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ. ಅದೇ ರೀತಿಯಲ್ಲಿ ಅಸ್ಪೃಶ್ಯತೆಯ ಆಚರಣೆ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನಾಗರಿಕ ಸಮಾಜ ಇದನ್ನ ತಲೆತಗ್ಗಿಸುವಂತ ಒಂದು ಘಟನೆ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಈ ದೊಡ್ಡಬಳ್ಳಾಪುರದ ಗೂಳ್ಯ ಗ್ರಾಮದಲ್ಲಿರುವಂತಹ ವೇಯಿ ಗಣ್ಣಮ್ಮ ದೇವಾಲಯ ಏನಿತ್ತು, ಇದು 100 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಆದ್ರೆ ಈ ದೇವಸ್ಥಾನಕ್ಕೆ ಇಲ್ಲಿಯವರೆಗೂ ಕೂಡ ದಲಿತರಿಗೆ ಹೋಗ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ಲಿಲ್ಲ. ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಓರ್ವ ಮಹಿಳೆ ಏನಿರ್ತಾರೆ ಅವರು ಅಬಕಾರಿ ಇಲಾಖೆಗೆ ಒಂದು ಪತ್ರವನ್ನ ಬರೀತಾರೆ. ಅಂದ್ರೆ ನಮ್ಮ ಊರಿನಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟವನ್ನ ಮಾಡ್ತಾ ಇದ್ದಾರೆ, ಹಾಗೆ ಅಸ್ಪೃಶ್ಯತೆಯ ಆಚರಣೆ ಕೂಡ ಇಂದಿಗೂ ಚಾಲ್ತಿಯಲ್ಲಿದೆ ಅನ್ನುವಂತ ಒಂದು ಪತ್ರವನ್ನ ಬರೀತಾರೆ. ಆ ಸಂದರ್ಭದಲ್ಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಈ ಒಂದು ಪತ್ರವನ್ನ ಸಮಾಜ ಕಲ್ಯಾಣ ಇಲಾಖೆಗೆ ಫಾರ್ವರ್ಡ್ ಅನ್ನ ಮಾಡ್ತಾರೆ. ಅಂದ್ರೆ ಅಸ್ಪೃಶ್ಯತೆಯ ಆಚರಣೆ ಇದೆ, ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಪ್ರವೇಶ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಅನ್ನುವಂತ ಒಂದು ಮಾತೇನಿದೆ ಅದನ್ನ ಅವ್ರು ತಿಳಿಸ್ತಾರೆ. ಅನಂತರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ, ಭೇಟಿಯನ್ನ ಕೊಡ್ತಾರೆ. ಹಾಗೆ DCಯು ಕೂಡ ಈ ಬಗ್ಗೆ ವರದಿಯನ್ನ ಪಡೆದುಕೊಳ್ತಾರೆ. ಅನಂತರದಲ್ಲಿ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ನಿನ್ನೆ ಈ ದಿನ ಆ ಒಂದು ದೇವಸ್ಥಾನಕ್ಕೆ ತೆರಳುತ್ತಾರೆ. ಹಾಗೆ ಆ ಗ್ರಾಮಕ್ಕೆ ತೆರಳಿ ಆ ಗ್ರಾಮದ ಮುಖಂಡರನ್ನ, ಅದೇ ರೀತಿಯಲ್ಲಿ ದಲಿತ ಮುಖಂಡರನ್ನ ಸೇರಿಸಿ ಅಲ್ಲಿ ಶಾಂತಿ ಸಭೆಯನ್ನ ಮಾಡ್ತಾರೆ. ಅನಂತರದಲ್ಲಿ ಅವರಿಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶವನ್ನ ಕೂಡ ಈಗಾಗಲೇ ಕಲ್ಪಿಸಿಕೊಟ್ಟಿರುವಂತದ್ದು. ಈ ಒಂದು ದೇವಾಲಯದಲ್ಲಿ ಇಷ್ಟು ವರ್ಷ ಆದ್ರೂ ಕೂಡ ಅವರಿಗೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥದ್ದೇನಿದೆ, ಇದು ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳ್ಬೋದು. ಅದು ಕೂಡ ಅಬಕಾರಿ ಇಲಾಖೆಗೆ ಪತ್ರ ಬರೆದಂತ ನಂತರದಲ್ಲಿ ಈ ಒಂದು ವಿಚಾರ ಏನಿದೆ ಅದು ಬೆಳಕಿಗೆ ಬಂದಿರುವಂತದ್ದು. ಈಗಾಗಲೇ ತಹಶೀಲ್ದಾರ್ ಹಾಗೆ DYSP ಅವರ ನೇತೃತ್ವದಲ್ಲಿ ಆ ಒಂದು ದೇವಸ್ಥಾನಕ್ಕೆ ಪ್ರವೇಶ ಕಲ್ಪಿಸುವಂತ ಒಂದು ಕೆಲಸವನ್ನ ಮಾಡಲಾಗಿದೆ. ಗ್ರಾಮಸ್ಥರಿಗೂ ಕೂಡ ಈ ಬಗ್ಗೆ ತಿಳುವಳಿಕೆಯನ್ನು ಹೇಳಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಒಂದು ಆಚರಣೆಯನ್ನ ನೀವು ಇನ್ ಮುಂದೆ ಪಾಲಿಸಬಾರದು ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗಾಗಿ ಅಲ್ಲಿನ ಗ್ರಾಮಸ್ಥರು ಕೂಡ ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇನ್ನು ಮುಂದೆ ಯಾವತ್ತೂ ಕೂಡ ಈ ರೀತಿಯಲ್ಲಿ ನಾವು ನಡೆದುಕೊಳ್ಳೋದಿಲ್ಲ ಅನ್ನುವಂತ ಒಂದು ಮಾತನ್ನ ಕೂಡ ತಿಳಿಸಿರುವಂತದ್ದು. ಮಧುಸೂದನ್, ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ. ನಮ್ಮ ಗಮನ ಬಂದ್ರೆ ನಾನು ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.